ಮುಖಂಡರು ಮಾದೇಗೌಡರು ಮುಕ್ತ ಹಬ್ಬವನ್ನು ಪ್ರತಿ ವರ್ಷ ವಿಭಿನ್ನವಾಗಿ ಆಚರಿಸ್ಕೊಳ್ತಾ ಇರುವಂಥದ್ದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು ತರುವಂಥ ಒಂದು ಕಾರ್ಯಕ್ರಮ. ನಾವು ಕಾಂಗ್ರೆಸ್ನವರು ಅವ್ರನ್ನ ಭಾಳ ಗೌರವಿಸ್ತೀವಿ. ಬೇರೆಯವ್ರ ಥರ ಆಡಂಬರ ಮಾಡಿ ರಾಜಕೀಯ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡುವಂಥ ವ್ಯಕ್ತಿ ಮಾದೇಗೌಡರು ಅಲ್ಲ. ಪಕ್ಷದ ನಿಷ್ಠೆ ಇರುವಂಥ ವ್ಯಕ್ತಿ. ಆಮೇಲೆ ಜನಸಾಮಾನ್ಯರ ಕಷ್ಟಗಳಿಗೆ ತುಡಿಯುವಂಥ ಒಂದು ಮನಸ್ಸು. 66ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಇವತ್ತು. ಹೋದ ಬಾರಿನೂ ನನಗೆ ಕರೆದಿದ್ರು ಬಂದಿದ್ದೆ. ಸಾವಿರಾರು ಜನಕ್ಕೆ ಊಟವನ್ನು ಬಡಿಸುವಂಥ ಕೆಲಸ ಮಾಡಿದ್ದಾರೆ. ಈ ಸಾರಿನೂ ಅದು ಮಾಡ್ತಾಯಿದ್ದಾರೆ. ಈ ಸರಿ ನನಗೆ ಭಾಳ ಖುಷಿ ತಂದಿದ್ದಂಥದ್ದೇನು ಅಂತಂದರೆ, ಜನಸಾಮಾನ್ಯರಿಗೆ, ಬಡವರಿಗೆ, ಯಾರ್ಯಾರಿಗೆ ಕಣ್ಣಿನ ಸಮಸ್ಯೆ ಇದೆ ಅವರಿಗೆ ಆನ್ ಸ್ಪಾಟಲ್ಲಿ ಟೆಸ್ಟ್ ಮಾಡಿಸಿ ಕನ್ನಡಕ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇದು ನನಗೆ ಭಾಳ ಖುಷಿ ತಂದಿರುವಂಥ ಒಂದು ವಿಚಾರ. ಇದು ನಿಮಗೆ ದಿನಗಟ್ಟಲೆ ಗಂಟೆಗಟ್ಟಲೆ ಕಾಯ್ದು ಆಮೇಲೆ ವೈದ್ಯರ ಸೂಚನೆ ಮೇರೆಗೆ ಇನ್ನೇನೋ ಕೊಡುವಂಥ ಒಂದು ವ್ಯವಸ್ಥೆ ಅಲ್ಲ. ಕಣ್ಣಿನ ಸಮಸ್ಯೆ ಇರುವಂಥದ್ದು ಇದು ಯೂಶಲಾಗಿ ಎಲ್ರಿಗೂ ಇರುವಂಥ ಒಂದು ವ್ಯವಸ್ಥೆ. ಆನ್ ಸ್ಪಾಟಲ್ಲಿ ಇವರು ಬೇರೆ ಬೇರೆ ಶಾರ್ಟ್ ಸೈಟು ಮತ್ತು ಲಾಂಗ್ ಸೈಟ್ ಇರುವಂಥ ಕನ್ನಡಗಳನ್ನ ತಗೊಂಬಂದಾಗಲೇ ಶೇಖರಣೆ ಮಾಡಿ ಇಟ್ಕೊಂಬಿಟ್ಟವ್ರೆ. ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಬೇಕು, 5 ನಿಮಿಷ ವೆಯ್ಟ್ ಮಾಡಬೇಕು. ಎರಡು ಕಣ್ಣಿನ ಇದನ್ನು ಸಮಸ್ಯೆಯನ್ನು ಅವರು ಫೈಂಡ್ ಔಟ್ ಮಾಡ್ತಾರೆ. ಆನ್ ಸ್ಪಾಟಲ್ಲಿ ಅವರು ಸ್ಲಿಪ್ಪನ್ನು ಕೊಡ್ತಾರೆ, ಪ್ಲಸ್ಸಾ ಮೈನಸ್ಸಾ ಅಂತ. ನೆಕ್ಸ್ಟು ಇಮ್ಮಿಡಿಯೇಟಾಗಿ ಆ ಕಡೆ ಹೋಗಿ ಕನ್ನಡ ಇಸ್ಕೊಂಡು ಹಾಕ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಒಂದು ದೊಡ್ಡ ಸಾಧನೆ. ಭಾಳಷ್ಟು ರಾಜಕಾರಣಿಗಳು ತಮ್ಮ ಹುಟ್ಟುಹಬ್ಬನ ಬಾಳಗಳನ್ನು ಪಕ್ಷಗಳನ್ನು ಬೇರೆ ಬೇರೆ ಆಚರಿಸ್ಬೇಕಾದ್ರೆ ಅವ್ರ ಮಧ್ಯೆ ಇವತ್ತು ಮಾದೇಗೌಡರು ಅಲ್ಲ, ಅದನ್ನೇ ನಾನು ಹೇಳ್ತಾ ಇದ್ದು. ಮಾದೇಗೌಡರು ಹುಟ್ಟುಹಬ್ಬವನ್ನು ಜನಸಾಮಾನ್ಯರು, ರಾಜಕಾರಣಿಗಳು ಭಾಳ ಪ್ರಮುಖವಾಗಿ ಬರೀ ಫ್ಲೆಕ್ಸ್ ಮೂಲಕ, ಇನ್ನೇನೋ ಮಾಡುವಂಥದ್ರ ಮೂಲಕ, ಆಮೇಲೆ ರಕ್ತ ಪರಿಶೀಲನೆ ಮಾಡುವಂಥದ್ದು, ಹೆಲ್ತ್ ಚೆಕಪ್ಪು ಇವೆಲ್ಲ ಮಾಡ್ತಾ ಇರುವಂಥದ್ದು. ಹೆಲ್ತ್ ಚೆಕಪ್ ಮಾಡಿದ ತಕ್ಷಣ ಎಲ್ಲ ಏನೇನು ಕಾಯಿಲೆ ಇದ್ದಾವೆ ಅನ್ನುವಂಥದ್ದು ಎಲ್ಲ ಗೊತ್ತಾಗುವಂಥದ್ದು ವ್ಯವಸ್ಥೆ ಏನಿಲ್ಲ. ಕಣ್ಣಿನ ವಿಚಾರದಲ್ಲಿ ಆ ಸ್ಪಾಟೆಲ್ಲ ಏನಿದೆ ಮಾಡೋದಕ್ಕೆ ಅವಕಾಶ ಇದೆ. ವಿಶೇಷಗಳು ತಗೊಂಬಂದವ್ರೆ. ಒಂದು 15-20 ಜನ ಡಾಕ್ಟರ್ಸ್ಗಳು ಕೆಲಸ ಮಾಡ್ತಾರೆ ಕಣ್ಣಿನಲ್ಲಿ. ಆಮೇಲೆ ನರ್ಸ್ಗಳು ಕೆಲಸ ಮಾಡ್ತಾರೆ. ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಈ ಥರ ಸೇವೆ ಮಾಡುವಂಥದ್ದಕ್ಕಿಂತ ದೊಡ್ಡ ಮಟ್ಟದ ಆರೋಗ್ಯ ಆಯಸ್ಸನ್ನು ದೇವರು ಮಾದೇಗೌಡರು ಕರುಣಿಸಲಿ. ಆಮೇಲೆ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾಗಿರೋದು ನಮ್ಮ ಪಕ್ಷದಲ್ಲೂ, ನಮ್ಮ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಅವ್ರಿಗೊಂದು ನಮ್ಮ ಪಕ್ಷದ ವತಿಯಿಂದ, ನಮ್ಮ ಪಕ್ಷದ ವತಿಯಿಂದ ಅಧಿಕಾರ ಸಿಗುವಂಥದ್ದು ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಅಂತಲೂ ಕೂಡ ಈ ಸಂದರ್ಭದಲ್ಲಿ ನಾನು ಹೇಳುವಂಥದ್ದು ಇಚ್ಛೆಪಡ್ತೀನಿ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ನಾನು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ಸರಿ, ರಘುವರಿದ್ದಾರೆ, ಅವರು ಕೂಡ ಅವರ ಮಾದೇಗೌಡರು ಅನುಯಾಯಿ. ವಾಯು ಆರೋಗ್ಯವನ್ನು ಬಯಸುವಂಥ ವ್ಯಕ್ತಿಗಳು ಸಾಕಷ್ಟು ಜನ ಇದ್ದಾರೆ. ಒಳ್ಳೆಯದಾಗಲಿ ಅಂತ ಮತ್ತೆ ನಾನು ಇವತ್ತು ನಮ್ಮ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರಾದಂಥ ಮಾದೇಗೌಡರ ಹುಟ್ಟುಹಬ್ಬ ಅಂಗವಾಗಿ ಇವತ್ತು ಕಣ್ಣು ತಪಾಸಣೆಯ ಶಿಬಿರವನ್ನು ಆಯೋಜಿಸಿದ್ದಾರೆ. ಮತ್ತು ಈ ಮೂಲ ನಿವಾಸಿಗಳಿಗೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಮತ್ತು ಇವತ್ತು ಅವರ ಬೆಂಬಲಿಗಳು ಮತ್ತು ಅಭಿಮಾನಿಗಳು ಭಾಳ ಉತ್ಸುಕರಿಂದ ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಇವತ್ತು ನಾವು ನಮ್ಮ ಲಕ್ಷ್ಮಣ್ ಸರ್ ಜೊತೆಗೂಡಿ ಇವತ್ತು ಅವರ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಅವ್ರಿಗೆ ಶುಭ ಹಾರೈಸಲು ಬಂದಿದ್ದೇವೆ. ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ, ಸಾರ್ವಜನಿಕವಾಗಿ ಸೇವೆ ಮಾಡೋಂಥ ಅವಕಾಶಗಳು ಸಿಗಲಿ. ಮತ್ತು ಪಕ್ಷದ ವತಿಯಿಂದ ಕೂಡ ಒಳ್ಳೆಯ ಅವರಿಗೆ ಅಧಿಕಾರಗಳ ಪ್ರಾಪ್ತಿಯಾಗಲಿ ಮತ್ತು ಆರೋಗ್ಯ ಆಯುಷ್ಯ ಎಲ್ಲ ಕೊಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತೀವಿ. ಹತ್ತಿರದಲ್ಲಿ ಯಾವುದೇ ಕಣ್ಣಿನ ಹಾಸ್ಪಿಟ್ಲ್ ಇಲ್ಲ, ಎಲ್ಲ ತುಂಬ ದೂರ ಹೋಗಬೇಕು. ಆದರೆ ಇಲ್ಲಿ ಯಾವುದೇ ಹತ್ತಿರದಲ್ಲಿ ಹಾಸ್ಪಿಟ್ಲ್ ಇಲ್ಲದೇ ಇರೋ ಕಾರಣದಿಂದ ನಾವೇನು ಮಾಡ್ತೀವಿ, ಇವತ್ತು ಇದೊಂದು ಕಾರ್ಯಕ್ರಮ ಮಾಡೋಣ, ಇಲ್ಲಿ ಸಾಮಾನ್ಯ ಜನಕ್ಕೆ ತಲುಪುವಂಥದ್ದಾಗಲಿ, ಹತ್ತಿರದಲ್ಲಿ ನಡೆಸುವಂಥದ್ದಾಗಲಿ ಅಂತೇಳಿ ಇಲ್ಲಿ ನಾವು ಕಣ್ಣಿನ ತಪಾಸಣೆ ಇಟ್ಕೊಂಡ್ವಿ. ಭರತ್ ಸರ್ ಅಂತ ಹೇಳಿ ಜೈಂಟ್ ಹಾಸ್ಪಿಟ್ಲ್ ಇದೆಯಲ್ಲ ಮೇನ್ ರೋಡಲ್ಲಿ, ಅವ್ರಿಗೆ ಹೇಳಿದಾಗ ಅವರು ಸಹಕರಿಸಿ ಇಲ್ಲಿ ಬಂದು ಎಲ್ಲ ನಮಗೆ ಸೌಕರ್ಯ ಏನು ಬೇಕು ಎಲ್ಲ ಥರ ಮಾಡಿಕೊಡ್ತೀವಿ. ನಾವು ಅವ್ರಿಗೆ ಏನು ಸಹಕಾರ ಬೇಕು ಕೊಟ್ವಿ. ಮೈಕಲ್ಲಿ ಅನೌನ್ಸ್ ಮಾಡಿಸಿ ಇವತ್ತು ಯಾರಿಗೆ ದೃಷ್ಟಿ ದೋಷ ಇದೆ
ಅಂಥವ್ರಿಗೆಲ್ಲ ಕನ್ನಡಕ ಅವ್ರಿಗೆ ಯಾವ ಥರ ಬೇಕು ಆ ಥರದ್ದು ಎಲ್ಲ ಥರ ಕನ್ನಡಕ ತಂದಿದ್ದಾರೆ ಸರ್. ಅವ್ರಿಗೆ ಯಾವ ನಂಬರ್ ಹೊಂದುತ್ತದೆ ಆ ನಂಬರ್ ತಕ್ಕನಾಗಿ ಕನ್ನಡಕ ಕೊಡ್ತಾಯಿದ್ದಾರೆ. ಎರಡನೇದು ಏನಪ್ಪ ಅಂದರೆ ಅವ್ರು ಏನಾರು ಆಪ್ರೇಷನ್ ಮಾಡಬೇಕು ಅಂದರೆ ಹಾಸ್ಪಿಟಲ್ಲಿ ಫ್ರೀ ತಪಾಸಣೆ ಇರ್ತದೆ. ಸಣ್ಣ ಪುಟ್ಟ ಏನಾದ್ರು ಇದ್ದರೆ ಮಾಡಿಕೊಡ್ತಾರೆ. ಅದನ್ನು ವ್ಯವಸ್ಥೆ ಮಾಡಿದ್ದೀವಿ. ಏನೇ ದೋಸ್ತು ಬಂದವರಿಗೆ ಆಪ್ರೇಷನ್ ಮಾಡಬೇಕು ಅಂದ್ರೂ ಅದನ್ನು ಮಾಡಿಸೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಸರ್. ಕನ್ನಡಕ ಸರ್ ಅವ್ರು ಎಷ್ಟು ಜನ ಬಂದರೂ ಕೊಡ್ತೀವಿ. ಎಷ್ಟು ಜನ ಬಂದು ಎಷ್ಟು ಜನನಾರ ಬರಲಿ ಸರ್ ಕನ್ನಡಕ ಕೊಡ್ತೀವಿ. ಒಂದು 10 ಜನಕ್ಕೆ ಕೊಡೋದು 20 ಜನಕ್ಕೆ ಕೊಡೋದು ಆ ಥರ ಏನಿಲ್ಲ. ನೀವೇ ಅಲ್ಲಿ ನೋಡಿ ಎಲ್ಲ ಥರ ತಂದಿದ್ದಾರೆ. ಎಷ್ಟು 1000 ಜನ ಬರಲಿ 2000 ಜನ ಬರಲಿ ಅವ್ರಿಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕೊಡೋಕೆ ರೆಡಿ ಇದ್ದೀವಿ. ಎಷ್ಟು ಗಂಟೆ ತನಕ ಇರುತ್ತೆ ಸರ್ ಕ್ಯಾಂಪು ಜನ ಎಲ್ಲಿ ಗಂಟೆ ಬರ್ತಾರೆ ಅಲ್ಲಿ ಗಂಟೆ ಇರ್ತದೆ ಸರ್. ಒಂದು 6 ಗಂಟೆವರೆಗೂ ಮಾಡ್ತೀವಿ ಸರ್ ಕ್ಯಾಂಪ್. ಓಕೆ ಥ್ಯಾಂಕ್ ಯು.